ನಮಸ್ಕಾರ ಎಲ್ರಿಗೂ UK ಗೌರಿ ಕಿಚನ್ಗೆ ಸ್ವಾಗತ. ನಾನು ಮಧುಶ್ರೀ. ಬರ್ರಿ ಇವತ್ತು ಒಂದು ಸೂಪರ್ ಆಗಿರುವಂಥ ಉಂಡಿ ರೆಸಿಪಿನ ತೋರಿಸ್ಕೊಡ್ತೀನಿ ರೀ. ಯಾಕೆ ಉಂಡಿ ರೆಸಿಪಿ ತೋರ್ಸಕತ್ತೀನಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಹಬ್ಬ ಅಂದ್ರೆ ಅದು ಶ್ರಾವಣ ಮಾಸದಲ್ಲಿ ಬರುವಂಥ ವಿಶೇಷವಾದ ಹಬ್ಬ ಅಂದ್ರೆ ನಾಗರ ಪಂಚಮಿ ಹಬ್ಬ ನೋಡ್ರಿ. ನಾಗರ ಪಂಚಮಿ ಹಬ್ಬ ಬಂತಂದ್ರೆ ಸಾಕು ನಮ್ಮ ಮನೆಯೊಳಗೆ ವಿವಿಧವಾದ ಉಂಡಿಗಳನ್ನು ಮಾಡ್ತಾರೆ ರೀ. ಅದಕ್ಕೆ ನಾನು ಇವತ್ತು ಫಸ್ಟ್ ನಾನು ಬೇಸನ್ ಉಂಡಿ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ ನೋಡ್ರಿ. ಈಗ ಬೇಸನ್ ಉಂಡಿ ಮಾಡೋದಕ್ಕೆ ಮೊದಲು ನಾನು ಒಂದು ಬಾಳ್ಗಿ ಇಟ್ಟೇನಿ ರೀ. ಗ್ಯಾಸ್ ಹಚ್ಚಿ ಇದಕ್ಕೆ ಒಂದು 100 ಗ್ರಾಮ್ ಅಷ್ಟು ನಾನು ತುಪ್ಪನ ಹಾಕ್ಕೊಂಡಿನಿ ನೋಡ್ರಿ. ಇದು ಚಲೋ ತುಪ್ಪ ಹಾಕ್ಕೊಂಡಿನಿ ರೀ ನಾನು. ಈಗ ಚಲೋತ್ನಂಗೆ ತುಪ್ಪ ಕರಗಬೇಕು ರೀ. ದಾಲ್ರಾದ ಹಾಕಿರ ಉಂಡಿ ಅಷ್ಟು ಸರಿ ಬರಂಗಿಲ್ಲ ರೀ. ಅದಕ್ಕೆ ನಾವು ಚಲೋ ತುಪ್ಪನ ಹಾಕಿ ಮಾಡ್ಬೇಕು ನೋಡ್ರಿ. ಈಗ ನಾನು ಇದಕ್ಕೆ ಒಂದು 250 ಗ್ರಾಮ್ ಅಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಳತ್ತೀನಿ ನೋಡ್ರಿ. ಕಡಲೆ ಹಿಟ್ಟು ನಾವು ಅಂಗಡಿ ಒಳಗೆ ಬಿಸಿದರ ತೊಗೊಂಬರ್ಬೋದು, ಇಲ್ಲಾಂದ್ರೆ ನಾವು ಮನೆಯೊಳಗೆ ಕಡಲೆಬೇಳೆನ ಒಂದು ಸ್ವಲ್ಪ ಫ್ರೈ ಮಾಡ್ಬೇಕು ರೀ. ಒಂದು ಸ್ವಲ್ಪ ಫ್ರೈ ಮಾಡಿ ಅದನ್ನು ಮಿಷಿನ್ಗೆ ಹಾಕಿಸಿ ಹಿಟ್ಟು ಮಾಡಿದ್ರು ಅದು ಇನ್ನೂ ರುಚಿಯಾಗಿ ಬರುತ್ತೆ ನೋಡ್ರಿ. ಈಗ ನಾನು ಕಡಲೆ ಹಿಟ್ಟು ಹಾಕಿ ಅದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ. ಈಗ ಇದು ಒಂದು ಸ್ವಲ್ಪ ಡ್ರೈ ಅನ್ನಿಸ್ಬೋದು ರೀ. ಆಮೇಲೆ ಎರಡು ತುಪ್ಪ ಮತ್ತು ಹಿಟ್ಟು ಎರಡು ಚಲೋತ್ನಂಗೆ ಹೊಂದ್ಕೊಂಡಿಂದ ನಾವು ಇದನ್ನ ಹೆಂಗೆ ಚಲೋತ್ನಂಗೆ ಫ್ರೈ ಮಾಡ್ಕೊತ ಹೋಗ್ತೀವಿ ನೋಡ್ರಿ, ಅಷ್ಟು ಮಸ್ತಾಗಿ ನಾವು ಇದು ತುಪ್ಪನ ಬಿಡುತ್ತೆ ನೋಡ್ರಿ ಬೇಕಾರೆ. ಈಗ ನೋಡ್ರಿ ಚಲೋತ್ನಂಗೆ ನಾನು ಇದನ್ನು ಫ್ರೈ ಮಾಡ್ಕೊಳಕತ್ತೀನಿ ನೋಡ್ರಿ. ಯಾವುದೇ ಕಾರಣಕ್ಕೂ ನಾವು ಉರಿನ ಜೋರಂಗೆ ಇಟ್ಕೋಬಾರ್ದು ನೋಡ್ರಿ. ಒಂದು ಸ್ವಲ್ಪ ಉರಿ ಜೋರಾಗಿ ಇಟ್ಕೊಂಡ್ಬಿಟ್ರು ಅದು ಸೀದ್ ಹೋಗ್ಬಿಡುತ್ತೆ ರೀ, ಅದ್ರ ಟೇಸ್ಟೇ ಚೇಂಜ್ ಆಗಿ ಹೋಗ್ಬಿಡುತ್ತೆ ರೀ. ಅದಕ್ಕೆ ಯಾವುದೇ ಕಾರಣಕ್ಕೂ ಉರಿ ಜೋರು ಇಟ್ಕೊಲಾರ್ದೆ ಇದನ್ನು ಮೀಡಿಯಮ್ ಅಳತಿ ಒಳಗೆ ಇಟ್ಕೊಂಡು ಕೈ ಬಿಡದೆ ಇದನ್ನು ಚಲೋತ್ನಂಗೆ ಹುರ್ಕೋಬೇಕು ನೋಡ್ರಿ. ಈ ಥರ ಫ್ರೈ ಮಾಡ್ಕೋಬೇಕು ನೋಡ್ರಿ. ಈಗ ಇದನ್ನು ನಾನು ಚಲೋತ್ನಂಗೆ ಈಗ ಇದು ಒಂದು ಸ್ವಲ್ಪ ಗಂಟು ಅನ್ನಿಸ್ಬೋದು ರೀ. ಆದರೆ ಇದನ್ನು ನಾವು ಹೆಂಗೆ ಚಲೋತ್ನಂಗೆ ಫ್ರೈ ಮಾಡ್ಕೊತ ಹೋಗ್ತೀವಿ ಅದೆಲ್ಲ ಗಂಟುಗಳು ಸಹಿತ ಎಲ್ಲ ಹೊಡೆದು ಇದಾಗ್ತಾವೆ ನೋಡ್ರಿ. ಈಗ ನೋಡ್ರಿ ನಾನು ಇದೇ ರೀತಿನ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದಾಗ ಪಂಚಮಿ ಹಬ್ಬ ಅಂದ್ರೆ ಭಾಳ ಇಷ್ಟ ನೋಡ್ರಿ. ಯಾಕಂದರೆ ಎಲ್ಲ ವಿವಿಧವಾದ ಉಂಡಿಗಳನ್ನು ಮಾಡ್ತಾರೆ ರೀ. ಮತ್ತೆಲ್ಲ ಬೀಗರು ಮನೆಗೆ ಕೊಟ್ಟು ಬರ್ತಾರೆ ರೀ. ಮತ್ತು ಬೀಗರು ನಮ್ಮ ಮನೆಗೆ ಕೊಡೋಕೆ ಬರ್ತಾರೆ ರೀ. ಮತ್ತು ಎಲ್ಲ ಮನೆಗೆ ಬಂದೋ ಗೆಸ್ಟ್ಗಳಿಗೆ ನಾವು ಉಂಡಿ ಅದೆಲ್ಲ ಏನೇನು ಮಾಡಿರ್ತೀವಿ ಅದನ್ನೆಲ್ಲ ಹಾಕಿ ಕೊಡ್ತೀವಿ ನೋಡ್ರಿ. ಈಗ ನೋಡ್ರಿ ನಾವು ಚಲೋತ್ನಂಗೆ ಹುರ್ಕೊಳಕತ್ತಿದ್ವಲ್ರಿ, ಅದ್ರಾಗ ನಾನು ಈಗ ಒಂದು ಸ್ವಲ್ಪ ಉಂಡಿನ ಇದು ರವೆ ಬರ್ತಲ್ರಿ, ಚಿರೋಟಿ ರವೆ ಅಂತ, ಬಿಳಿ ರವೆ, ಅದನ್ನ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ನೋಡ್ರಿ. ಇದನ್ನು ಹಾಕೋದ್ರಿಂದ ಅಂತೂ ತುಂಬ ಟೇಸ್ಟಾಗಿ ಬೇಸನ್ ಉಂಡಿ ಬರ್ತಾವೆ ನೋಡ್ರಿ. ಇದನ್ನ ಒಂದ್ಸರಿ ನೀವು ಮಾಡಬೇಕಾದ್ರೆ ಹಾಕಿ ನೋಡ್ರಿ ಬೇಕಿದ್ರೆ. ಇದು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಚಿರೋಟಿ ರವೆನ ಹಾಕ್ಕೊಂಡು ಚಲೋತ್ನಂಗೆ ಫ್ರೈ ಮಾಡ್ಕೊಳಕತ್ತೀನಿ ನೋಡ್ರಿ. ನೀವು ಆಗಲ್ಲಿ ನೋಡಿದಾಗ ಒಂದು ಸ್ವಲ್ಪ ಗಂಟಿದ್ವು. ಈಗ ನೋಡ್ರಿ ಎಲ್ಲ ಚಲೋತ್ನಂಗೆ ಬಿಟ್ಟಾವ ನೋಡ್ರಿ ಗಂಟುಗಳು. ನೋಡ್ರಿ ಈಗ ಕೈ ಬಿಡ್ಲಾರ್ದ ನಾನು ಚಲೋತ್ನಂಗೆ ಹುರ್ಕೊಳಕತ್ತೀನಿ ನೋಡ್ರಿ. ಈಗ ಎಷ್ಟು ಚಂದ ಚಲೋತ್ನಂಗೆ ತುಪ್ಪೆಲ್ಲ ಹೆಂಗೆ ಕೈ ಬಿಟ್ಟೈತೆ ನೋಡ್ರಿ. ಹಿಟ್ಟು ಮತ್ತು ತುಪ್ಪ ಚಲೋತ್ನಂಗೆ ಹೊಂದ್ಕೊಂಡೈತ್ರಿ ಇದು ನೋಡ್ರಿ. ಈ ರೀತಿ ಚಲೋತ್ನಂಗೆ ಹಿಟ್ಟು ಮತ್ತು ತುಪ್ಪ ಹೊಂದ್ಕೊಳ್ಳೋ ಥರ ನಾವು ಹುರ್ಕೋಬೇಕು ನೋಡ್ರಿ. ಈಗ ತುಪ್ಪೆಲ್ಲ ಚಲೋತ್ನಂಗೆ ಬಿಟ್ಟಿಂದಾಗ ಈಗ ನೋಡ್ರಿ ಎಷ್ಟು ಮಸ್ತಾಗೆ ಬರಾಕತ್ತೈತೆ ನೋಡ್ರಿ. ಈ ರೀತಿ ಆದರೆ ಪರ್ಫೆಕ್ಟಾಗಿ ಬಂದೈತಂತ ಅರ್ಥ ನೋಡ್ರಿ. ಈ ರೀತಿ ತುಪ್ಪ ಬಿಡ್ಬೇಕ್ರಿ, ಹಿಟ್ಟು ಎಲ್ಲ ಹೊಂದ್ಕೊಂಡು, ಅಂದ್ರೆ ಅದು ಬೇಸನ್ ಉಂಡಿ ಪರ್ಫೆಕ್ಟ್ ಆಗೈತೆ ಅಂತ ಅರ್ಥ ನೋಡ್ರಿ. ಆಮೇಲೆ ಇದನ್ನು ಗ್ಯಾಸ್ ಆಫ್ ಮಾಡಿ ಕೆಳಗೆ ಇಳಿಸ್ತೀನಿ ರೀ. ಈಗಿದು ಪೂರ್ತಿ ತಣ್ಣಗಾಗ್ಬೇಕ್ರಿ, ಒಂದು ಚೂರು ಬಿಸಿ ಉಳಿಬಾರ್ದ್ರಿ. ಇದು ಪೂರ್ತಿ ತಣ್ಣಗಾಗೋವರೆಗೂ ನಾವು ಇದನ್ನು ಇಟ್ಬಿಡ್ಬೇಕು ನೋಡ್ರಿ. ಅದಕ್ಕೆ ಅದು ತಣ್ಣಗಾಕಿಟ್ಟಿವಲ್ರಿ. ಈಗ ಇದಕ್ಕೆ ಸಕ್ಕರೆ ಪುಡಿ ಮಾಡ್ಕೋಬೇಕ್ರಿ ನಾವು. ಇಲ್ಲಿ 150 ಗ್ರಾಮ್ ಅಷ್ಟು ನಾನು ಸಕ್ಕರೆನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿನಿ ನೋಡ್ರಿ. ಎಷ್ಟು ಪರ್ಫೆಕ್ಟಾಗಿ ತುಪ್ಪೆಲ್ಲ ಹೆಂಗೆ ಮೇಲೆ ನಿಂತೈತೆ ನೋಡ್ರಿ. ಈ ರೀತಿ ಆಗಿದ್ರೆ ಪರ್ಫೆಕ್ಟಾಗಿ ಬೇಸನ್ ಉಂಡಿ ರೆಸಿಪಿ ರೆಡಿ ಆಗೈತೆ ಅಂತ ಅರ್ಥ ನೋಡ್ರಿ. ಇದು ನೋಡ್ರಿ ಈಗ ಇದು ಪೂರ್ತಿ ತಣ್ಣಗೂ ಆಗೈತೆ, ಮಸ್ತಾಗಿ ಪರ್ಫೆಕ್ಟಾಗಿ ಬಂದೈತೆ ನೋಡ್ರಿ ಹಿಟ್ಟು ಮತ್ತು ತುಪ್ಪ. ಈಗ ಇದನ್ನು ನಾವು ಚಲೋತ್ನಂಗೆ ಕೈಯಿಂದ ಹೊಡ್ಕೋಬೇಕ್ರಿ. ಒಂದು ಸ್ವಲ್ಪ ಕೈಯಿಂದ ನೋಡ್ರಿ, ಕೈಯಿಂದ ಮುಟ್ಟಿನಿ. ಒಂದು ಸ್ವಲ್ಪ ಬಿಸಿ ಇಲ್ರಿ, ಇದು ಒಂದು ಸ್ವಲ್ಪ ಬಿಸಿ ಇರಬಾರ್ದು ರೀ. ಯಾಕಂದ್ರೆ ನಾವು ಸಕ್ಕರೆ ಹಾಕ್ತೀವಲ್ರಿ, ಬಿಸಿ ಇದ್ರೆ ಅದು ಕರಗಿ ಬಿಡುತ್ತೆ ರೀ ಸಕ್ಕರೆ. ಅದ್ರ ಸಲುವಾಗಿ ಪೂರ್ತಿ ಅದು ತಣ್ಣಗಾದ್ಮೇಲೆ ನಾವು ಇದನ್ನು ಮಾಡ್ಕೋಬೇಕು ನೋಡ್ರಿ. ಈಗ ಅದು ಪೂರ್ತಿ ತಣ್ಣಗಾಗಿದ್ರೆ ನಾ ಏನು ಸಕ್ಕರೆ ಪುಡಿ ಮಾಡ್ಕೊಂಡಿದ್ನಲ್ರಿ, ಆ ಸಕ್ಕರೆ ಪುಡಿನ ಹಾಕ್ಕೊಂಡೆ ನೋಡ್ರಿ. ಈಗ ಇದನ್ನು ಚಲೋತ್ನಂಗೆ ಸಕ್ಕರೆ ಮತ್ತು ಹಿಟ್ಟು ಹೊಂದ್ಕೊಳ್ಳೋ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಪರ್ಫೆಕ್ಟಾಗಿ ಹೊಂದ್ಕೊಳ್ಳೋತ್ರಿ. ಯಾಕಂದ್ರೆ ತುಪ್ಪ ಹಾಕಿರ್ತೀವಲ್ರಿ, ಅದು ಕರೆಕ್ಟಾಗಿ ಹೊಂದ್ಕೊಳ್ಳೋತ್ರಿ ನೋಡ್ರಿ. ಕೈಯಿಂದ ಈ ರೀತಿ ನಾವು ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಆಗಲೇ ಭಾಳ ಸಕ್ಕರೆ ಪುಡಿ ಕಾಣಿಸತೈತೆ. ಈಗ ನೋಡ್ರಿ ಹಿಟ್ಟಿನ ಜೊತೆ ಹೊಂದ್ಕೊಳಕತ್ತೈತೆ. ಎಷ್ಟು ಮಸ್ತಾಗಿ ಪರ್ಫೆಕ್ಟಾಗಿ ಬರಾಕತ್ತೈತೆ ನೋಡ್ರಿ. ಈ ರೀತಿ ಅಷ್ಟು ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ನಾವು ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕೋರಿ. ಈಗ ಅದು ಕ್ಲಿಪ್ಪಿಂಗ್ ಮಿಕ್ಸ್ ಆಗೈತೆ. ಅದು ಎರಡು ಕೈಯಿಂದ ಪರ್ಫೆಕ್ಟಾಗಿ ಈ ರೀತಿ ಮಾಡ್ಕೊಂಡ್ರೆ
ನೋಡಿರಿ ಹಿಟ್ಟು ಮತ್ತು ಸಕ್ಕರೆ ಪರ್ಫೆಕ್ಟಾಗಿ ಹೊಂದ್ಕೊಳ್ಳುತ್ತೆ ನೋಡಿರಿ. ಈಗ ನೋಡಿರಿ ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡೇನಿ ರೀ. ನಿಮ್ಗೆ ತೋರಿಸ್ತೀನಿ ರೀ ಈಗ ಉಂಡೆ ಕಟ್ಟೋದು ಹೆಂಗೆ ಅಂತ. ಉಂಡೆ ಕಟ್ಟ ಹದಕ್ಕೆ ಬಂದೈತೆ ರೀ ಈಗಿದು. ಈಗ ನೋಡಿರಿ ಈ ಥರ ಕೈಯಿಂದ ಎರಡೂ ಕೈಯಿಂದ ಈ ಥರ ತಿಕ್ಕಿದ್ರೆ ಇನ್ನೂ ಪರ್ಫೆಕ್ಟಾಗಿ ಉಂಡೆ ಕಟ್ಟಕ್ಕಂತೂ ಬರುತ್ತೆ ನೋಡಿರಿ. ನೋಡಿರಿ ಈಗ ತುಪ್ಪ ಮತ್ತು ಸಕ್ಕರೆ ಎಲ್ಲ ಎಷ್ಟು ಮಸ್ತಂಗೆ ಹೊಂದ್ಕೊಂಡೈತೆ ನೋಡಿರಿ. ಈಗ ಇದನ್ನು ನಾನು ಉಂಡೆ ಕಟ್ಟಿ ತೋರ್ಸಾತೀನಿ ನೋಡಿರಿ. ಈಗ ನೋಡಿರಿ ನಾನು ಒಂದು ಕೈ ಒಳಗೆ ನಾನು ಒತ್ತಂಗೆ ಉಂಡೆ ಕಟ್ಕೊಳಕತ್ತೀನಿ ನೋಡಿರಿ. ಇದೇ ರೀತಿನ ನಾವು ಉಂಡಿನ ಕಟ್ಕೋಬೇಕು ನೋಡಿರಿ. ಆಮೇಲೆ ಏನು ಮಾಡ್ಬೇಕಂದ್ರೆ ನೋಡಿರಿ ಒಂದು ಸ್ವಲ್ಪ ಎಲ್ಲಿ ಸೀಳಿಲ್ಲ ಏನೂ ಇಲ್ಲ, ಪರ್ಫೆಕ್ಟಾಗೇ ಬಂದೈತೆ ನೋಡಿರಿ ಉಂಡೆ. ಈಗ ನೋಡಿರಿ ಇದನ್ನು ನಾವು ಅಂಗೈ ಮಧ್ಯದೊಳಗೆ ಇಟ್ಕೊಂಡು ಚಲೋತ್ನಂಗೆ ರೌಂಡ್ ಶೇಪಿಗೆ ಬರ್ಬೇಕಂಗೆ ಮಾಡ್ಕೋಬೇಕು ನೋಡಿರಿ. ನೋಡಿರಿ ಅಂಗೈ ಮಧ್ಯದೊಳಗೆ ಇಟ್ಕೊಂಡು ಈ ರೀತಿ ಮಾಡಿದ್ರೆ ಪರ್ಫೆಕ್ಟಾಗಿ ಬೇಸನ್ ಲಡ್ಡು ಅಥವಾ ಬೇಸನ್ ಉಂಡೆ ರೆಡಿ ಆಯ್ತು ನೋಡಿರಿ. ನೋಡಿರಿ ಎಷ್ಟು ಮಸ್ತಾಗಿ ಬಂದವ್ರಿ ಬೇಸನ್ ಉಂಡೆ. ಇದೇ ರೀತಿ ಎಲ್ಲ ಉಂಡೆನೂ ಮಾಡ್ಕೋಬೇಕು ನೋಡಿರಿ. ನೋಡಿರಿ ಬೇಸನ್ ಉಂಡೆ ಅಂತೂ ರೆಡಿ ಆದವು. ಈ ವಿಡಿಯೋ ನಿಮಗೇನಾರು ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.